ಎಲ್ರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ಒಂದು ಸೀನಿಯರ್ ಸಿಟಿಜನ್ ಮಾಡೋಕೆ ನೀವು ಫಸ್ಟ್ ಆಫ್ ಆಲ್ ಯಾವ್ದು ಒಂದು ವೆಬ್ ಬ್ರೌಸರ್ ನಲ್ಲಿ ಹೋಗಿ ಅಲ್ಲಿ ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿ. ನೋಡಿ, ಈ ಪೇಜ್ ಅಲ್ಲಿ ಬರ್ತೀರಾ. ಇಲ್ಲಿ ನಿಮ್ಗೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗುತ್ತೆ. ಅದಕ್ಕೆ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಬಂದ್ರೆ ಇಲ್ಲಿ ನೀವು ಯೂಸರ್ ರಿಜಿಸ್ಟರ್ಡ್ ಹಿಯರ್ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಿಮ್ಮ ಆಧಾರ್ ನಂಬರ್ ಹಾಕಿ KYC ಮಾಡ್ಕೋಬೇಕು. ಓಕೆ, KYC ಮಾಡ್ಕೊಂಡ್ಮೇಲೆ ನಿಮ್ಗೆ ಇಮೇಲ್ ಐ ಡಿ, ನಿಮ್ಮ ಒಂದು ಇಮೇಲ್ ಐ ಡಿ ಇರಬೇಕು, ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಯೂಸರ್ ನೇಮ್ ಪಾಸ್ವರ್ಡ್ ಈ ತರ ಒಂದು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಆ ಯೂಸರ್ ನೇಮ್ ಪಾಸ್ವರ್ಡ್ ಎರಡು ಕ್ರಿಯೇಟ್ ಆದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಬಹುದು. ಸೊ ನೋಡಿ, ನಾನು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದೀನಿ, ಡೈರೆಕ್ಟ್ ಆಗಿ ಲಾಗಿನ್ ಆಗಿದ್ದೀನಿ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಹಾಕಿ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನನಗೆ ಒಂದು ಸೀನಿಯರ್ ಸಿಟಿಜನ್ ಕಾರ್ಡ್ ನ ಅಪ್ಲೈ ಮಾಡ್ಬೇಕಾಗಿದೆ. ಸೊ ನಾನೇನ್ ಮಾಡ್ತೀನಿ, ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ವಲ್ಪ ಡೌನಿಗೆ ಬಂದ್ರೆ ಇಲ್ಲಿ ನೋಡಿ ಸರ್ಚ್ ಆಪ್ಷನ್ ಇದೆ. ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಸೀನಿಯರ್, ಓಕೆ, ಸೀನಿಯರ್ ಅಂತ ಹೊಡಿರಿ ಸಾಕು. ಇಲ್ಲಿ ನಿಮ್ಗೆ ಎರಡನೇ ಪೇಜ್ ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂತಿದೆಯಲ್ಲ, ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ ಅಂತ ಇರಬೇಕು. ಅದ್ರಲ್ಲಿ ಹೋಗಿ ಏನ್ ಮಾಡ್ಬೇಕು, ನೀವು 11th ಒನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಪ್ರೊಸೀಡ್ ಅಂತ ಕೊಡಿ. ಓಕೆ, ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ನೀವು ಯಾರ ಒಂದು ಇದು ಮಾಡ್ತಾ ಇದ್ದೀರಾ ಅಂದ್ರೆ ಯಾರ ಒಂದು ಕಾರ್ಡ್ ನ ಮಾಡ್ಬೇಕಂತೀರಾ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ಓಕೆ, ಇದಾದ್ಮೇಲೆ ಕೆಳಗಡೆ ಇಲ್ಲೊಂದು ಕ್ಯಾಪ್ಚಾ ಇದೆ, ಅದನ್ನ ಹಾಕಿ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ಒಂದು OTP ಬರುತ್ತೆ. ಸೊ OTP ನ ಇಲ್ಲಿ ಹಾಕ್ಬೇಕಾಗುತ್ತೆ ನೀವು. ಓಕೆ, ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಓಕೆ, ಕಂಟಿನ್ಯೂ ಅಂತ ಕೊಟ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟ ತಕ್ಷಣ ನೋಡಿ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತ ಬರುತ್ತೆ. ಸೊ ಡೈರೆಕ್ಟ್ ನೋಡಿ, ನೀವು KYC ಮಾಡಿದಾಗ ಅವರ ಹೆಸರು ಬಂತು, ಕನ್ನಡದಲ್ಲಿ ಬಂತು, ಆಮೇಲೆ ಅಡ್ರೆಸ್ ಬಂತು, ಅವರ ಡೇಟ್ ಆಫ್ ಬರ್ತ್ ನೋಡಿ, ಡೇಟ್ ಆಫ್ ಬರ್ತ್ ಬಂತು, ಏಜ್ ನೋಡಿ 60 ಇಯರ್ಸ್ ಇರಬೇಕು, 60 ಇಯರ್ಸ್ ಇದೆ. ಓಕೆ, ಸೊ ಇಲ್ಲಿ ಇಮೇಲ್ ಐ ಡಿ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ. ಓಕೆ, ಸೊ ಇದ್ರೆ ಹಾಕಬಹುದು. ಓಕೆ, ಇಮೇಲ್ ಐ ಡಿ ಹಾಕಿದ್ರ ಆಮೇಲೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಅದನ್ನು ಕೂಡ ನೀವು ಇದರಲ್ಲಿ ಹಾಕಬಹುದು. ಓಕೆ, ಎಮರ್ಜೆನ್ಸಿ ನಂಬರ್ ಇದ್ರೂ ಕೂಡ ಹಾಕ್ಬಹುದು. ಡು ಯು ವಾಂಟ್ ಎಡಿಟ್ ದ ಫೆಚ್ ಡೀಟೇಲ್? ಓಕೆ, ಏನಾದ್ರು ಎಡಿಟ್ ಮಾಡ್ಬೇಕಾದ್ರೆ ನೀವು ಮಾಡ್ಬೋದು, ಇಲ್ಲ ಅಂದ್ರೆ ನೋ ಅಂತ ಕೊಟ್ಬಿಡಿ. ಆಮೇಲೆ ಬ್ಲಡ್ ಗ್ರೂಪ್ ಇದ್ರೆ ಹಾಕಿ, ಇಲ್ಲ ಹಂಗೆ ಬಿಡಿ, ಇದ್ರೆ ಹಾಕಿ, ಇಲ್ಲ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಅಡ್ರೆಸ್ ನ ಹಾಕಿ. ಓಕೆ, ಅಡ್ರೆಸ್ ಎಲ್ಲ ಹಾಕ್ಮೇಲೆ ಇಲ್ಲಿ ಜಿಲ್ಲೆ ನೋಡಿ, ಜಿಲ್ಲೆ ಇದ್ರೆ ಜಿಲ್ಲೆ ಹಾಕಿ. ಆಮೇಲೆ ತಾಲೂಕು, ಓಕೆ, ತಾಲೂಕು ಯಾವುದು ಆ ತಾಲೂಕ್ನ ಹಾಕಿ ಓಕೆ ಅಂತ ಕೊಡಿ. ಆಮೇಲೆ ಪಿನ್ ಕೋಡ್ ಇದೆಯಲ್ಲ, ಪಿನ್ ಕೋಡ್ ನ ಇಲ್ಲಿ ಕೊಡ್ಬೇಕಾಗುತ್ತೆ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ ನೋಡಿ ಇಲ್ಲಿ ಸ್ವೀಕೃತಿ ಸ್ವರೂಪ ಅಂತ ಬಂದಿದೆ, ಅಂದ್ರೆ ಈ
ಥರ್ಮಲ್ 3 ಇಂಚ್ ಅಲ್ಲಿ ಬೇಕಾ A4 ರೆಗ್ಯುಲರ್ ಅಂದ್ರೆ A4 ರೆಗ್ಯುಲರ್ ಅಂತ ಕ್ಲಿಕ್ ಮಾಡಿ. ಇದಾದ್ಮೇಲೆ ಅರ್ಜಿ ನಮೂನೆಯಲ್ಲಿ ನಮೂದಿಸಿರುವ ಎಲ್ಲಾ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತೇನೆ, ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಮೇಲೆ ನೀವು ಇಲ್ಲಿ ಈ ಕ್ಯಾಪ್ಚಾನ ಕೊಡ್ಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಡಿ. ನೋಡಿ ಇಲ್ಲಿ ಮೊಬೈಲ್ ನಂಬರ್, ಅವರ ಒಂದು ಮೊಬೈಲ್ ನಂಬರ್ ಕೊಡ್ಬೇಕು. ಆ ಮೊಬೈಲ್ ನಂಬರ್ ಒಂದು ಮಿಸ್ ಆಗಿದೆ, ಸೊ ಆ ಮೊಬೈಲ್ ನಂಬರ್ ಒಂದು ಹಾಕ್ಬಿಡಿ. ಓಕೆ, ಸೊ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಕೆಳಗಡೆ ಬನ್ನಿ, ಸಬ್ಮಿಟ್ ಕೊಡಿ, ಓಕೆ ಅಂತ ಕೊಡಿ. ನೋಡಿ ಅಪ್ಲಿಕೇಶನ್ ಆಗಿದೆ. ಅಟ್ಯಾಚ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಏಜ್ ಪ್ರೂಫ್ ಏನಿದೆಯಪ್ಪ, ಏಜ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ನ ಹಾಕಿ. ಓಕೆ, ಸೊ ಆಧಾರ್ ಕಾರ್ಡ್ ಹಾಕಿದ್ಮೇಲೆ ಸೇವ್ ಅನೆಕ್ಸರ್ ಅಂತ ಹೇಳಿ. ಸೇವ್ ಆದ್ಮೇಲೆ ನೋಡಿ ಈ ಸೈನ್ ಅಂಡ್ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಈ ಸೈನ್ ಐ ಅಗ್ರಿ ಅಂತ ಹೇಳಿ, OTP ಅಂತ ಹೇಳಿ. ಆಮೇಲೆ ಇಲ್ಲಿ ಐ ಅಗ್ರಿ ಅಂತ ಹೇಳಿದ್ಮೇಲೆ ಇಲ್ಲಿ ಒಂದು ಅವರ ಆಧಾರ್ ಕಾರ್ಡ್ ಮತ್ತೊಮ್ಮೆ ಇಲ್ಲಿ ಹಾಕ್ಬೇಕಾಗುತ್ತೆ. ಆಮೇಲೆ ಸೆಂಡ್ OTP ಅಂತ ಹೇಳಿ. ಆಮೇಲೆ ಇಲ್ಲಿ ಆ OTP ನ ಹಾಕಿ. ಆಮೇಲೆ ವೆರಿಫೈ OTP ಅಂತ ಹೇಳಿ. ನೋಡಿ ಆಮೇಲೆ ಮೇಕ್ ಪೇಮೆಂಟ್ ಅಂತ ಹೇಳಿ. ಆಮೇಲೆ ಪಾಸ್ವರ್ಡ್ ಹಾಕಿದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ 1 ಅಂತ ಹಾಕಿ ಆಡ್ ಪೇಮೆಂಟ್ ಅಂತ ಹೇಳಿ. ಇಲ್ಲಿ 20 ರೂಪಾಯಿ ಅಂದ್ರೆ 20 ರುಪೀಸ್ ಕಟ್ ಆಗುತ್ತೆ, ಅದಕ್ಕೆ 20 ರುಪೀಸ್ ಅಂತ ಹೇಳಿ ಸಬ್ಮಿಟ್ ಅಂತ ಮಾಡಿ. ನೋಡಿ ಇವಾಗ ಇದು ಸಬ್ಮಿಟ್ ಆಗಿದೆ. ಓಕೆ, ಕಂಪ್ಲೀಟ್ ಆಯ್ತು. ಇವಾಗ ಅದು ಯಾವ ತರ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ, ಅಕ್ನಾಲಜ್ಮೆಂಟ್ ನಂಬರ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ 15 to 20 days ಅಲ್ಲಿ ನಿಮ್ಗೆ ಕಾರ್ಡ್ ಬರುತ್ತೆ. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡು ಲ್ಯಾಮಿನೇಷನ್ ಮಾಡ್ಕೋಬಹುದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.